ಮೂರು ಗೆಲ್ತೀವಿ. ಯಾಕೆ ಅನುಮಾನ ಇದೆಯಾ? ಅನುಮಾನ ಏನು ಇಡಬೇಕಾಗಿಲ್ಲ, ಮೂರು ಗೆಲ್ತೀವಿ. ಅದು ನನಗೆ ಗೊತ್ತಿಲ್ಲ, ನಮಗೆ ವಿಶ್ವಾಸ ಇದೆ ಮೂರು ಗೆಲ್ತೀವಿ ಅಂತ. ನಾನು ಸಂಡೂರಿಗೂ ಹೋಗಿದ್ದೆ. ಸಂಡೂರಲ್ಲೂ ಕೂಡ ಅಲ್ಲಿ ಜನಾರ್ದನ್ ರೆಡ್ಡಿ ಇನ್ನೊಬ್ಬರು ಬಂದ್ಬಿಟ್ಟವ್ರೆ, ಏನೋ ಪವಾಡ ಮಾಡಿಬಿಡ್ತಾರೆ ಅಂತಿದ್ರಲ್ಲ, ಅವೆಲ್ಲ ಏನು ಪವಾಡ ಜರುಗೋದಿಲ್ಲ. ಅಲ್ಲಿ ಏನು ತುಕಾರಾಮು ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಕ್ಕೆ ಜನ ಮನ್ನಣೆ ಕೊಡ್ತಾರೆ. ಇಲ್ಲಿನೂ ಕೂಡ ಚನ್ನಪಟ್ಟಣದಲ್ಲಿ ಇವ್ರು ಏನೇ ಹೇಳ್ಬೋದು, ಏನೇ ಮಾತಾಡ್ಬೋದು. ಯಾರು ವಿಶೇಷವಾಗಿ ಯೋಗೀಶ್ವರ್ ಇದ್ದಾರಲ್ಲ, ಯೋಗೀಶ್ವರು ಅವರ ಹಿಂದಿನ ಶಾಸಕರ ಅವಧಿಯಲ್ಲಿ, ಸಚಿವರ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ಜನರ ಕೆಲಸ ಕಷ್ಟ ಸುಖಗಳು ಸ್ಪಂದಿಸಿದ್ದಾರೆ, ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದವ್ರಿಗೆ ಜನ ಯಾವತ್ತೂ ಕೈ ಬಿಡೋದಿಲ್ಲ. ಯಾವುದ್ರಿ ರೀ, ನೀವೆಲ್ಲ ತೆಗೆದು ಸರಿಯಾಗಿ ಹೇಳ್ರಿ. ಹೋಗಿ ನೋಟಿಸ್ ಕೊಟ್ಟಿರೋದೇ ಇದ್ದ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರೋವಾಗ, ಏನು ನೆನ್ನೆ ಕೊಟ್ಟಿದ್ದಲ್ಲ. ಇದು ಗೊತ್ತಾದ ಮೇಲೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆ ಎಲ್ಲ ನೋಟಿಸು ವಾಪಸ್ ತಗೋಬೇಕು. ಒಂದು ಪಕ್ಷ ನೋಟಿಸ್ ಮೇಲೆ ಯಾರಾದರೂ ಮ್ಯೂಟೇಷನ್ಸ್ಗಳು ಮಾಡಿದರೆ ಅದನ್ನೆಲ್ಲ ವಜಾ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆನೂ ಕೂಡ 10 ಗಂಟೆನಲ್ಲಿ ನನ್ನ ಸಮ್ಮುಖದಲ್ಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಯಾವುದೆಲ್ಲ ಜಿಲ್ಲಾಧಿಕಾರಿಗಳು ಯಾರಾದರೂ ಕೂಡ ಸೋಮಾರಿತನ ಮಾಡಿ ಅದಿನ್ನೂ ಜಾರಿ ಮಾಡಿಲ್ಲ ಅಂತೇಳಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಇವತ್ತು ಬೆಳಿಗ್ಗೆನೂ ಕೂಡ ನನ್ನ ಕಣ್ಮುಂದೆನೇ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಕೂಡ ಕಟ್ಟುನಿಟ್ಟು